ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬೆಳಗ್ಗಿನ ತಿಂಡಿಗೆ ನಾನು ಸ್ವಲ್ಪ ತಲಿಪಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕುಂಬಳಕಾಯಿ ಇತ್ತು, ಸಂತೆಯಲ್ಲಿ ತಂದಿತ್ತು. ನಮ್ಮ ಮನೆಯವ್ರು ಸಂತೆಯಿಂದ ತಂದಿದ್ರು. ಅದನ್ನು ಏನು ಸಾರು ಮಾಡೋದು ಅದನ್ನು ಅಂಥೇಳಿ ನಾನೇ ಸ್ವಲ್ಪ ಬೆಳಗ್ಗೆ ತಿಂಡಿಗೆ ತಲಿಪಟ್ಟು ಮಾಡಿಬಿಡೋಣ ಅಂತ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಈ ಥರ ಒಂದು ಸಣ್ಣದೊಂದು ಕುಂಬಳಕಾಯಿ ಇತ್ತು, ಇಷ್ಟು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಶುಂಠಿ ಇವೆಲ್ಲ ಅರ್ದು ಹಾಕ್ತೀನಿ. ಬೆಳಗ್ಗೆ ಶಾಲೆ ಹೋಗುವಾಗ ಇದನ್ನ ಅಕ್ಕಿ ನೆನೆಯಕ್ಕೆ ಹಾಕಿ ಹೋಗಿದ್ದೆ ಫ್ರೆಂಡ್. ನಾನು ನೆಂದಿದ್ದಾವೆ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೇನೆ. ನೋಡಿ, ಒಂದು ಬಟ್ಲದಷ್ಟು ಅಕ್ಕಿ ಅಷ್ಟೇ ಹಾಕಿ ಹೋಗಿದ್ದೆ. ಅದೆಲ್ಲ ಸೇರಿಸಿದ್ರೆ ಜಾಸ್ತಿ ಆಗ್ತವೆ ಅಂತ ಇದನ್ನೆಲ್ಲ ಸೇರಿಸಿ ಫ್ರೆಂಡ್ ರುಬ್ಬಿಟ್ಬಿಡ್ತೇನೆ. ಈಗ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ತಿಂಡಿಗಾಗುತ್ತೆ. ನೋಡಿ, ಇಷ್ಟು ಅಕ್ಕಿ ರುಬ್ಕೊಳ್ತೀನಿ ಈಗ ಸಣ್ಣದಾಗಿ. ಇದು ಹಸಿಮೆಣಸಿನ್ಕಾಯಿನೆಲ್ಲ ಸೇರಿಸಿ ಮಸಾಲೆ ಪದಾರ್ಥಗಳೆಲ್ಲ ರುಬ್ಕೊಂಡು ಇದೆಲ್ಲ ಸೇರಿಸ್ಬಿಡ್ತೀನಿ ಫ್ರೆಂಡ್. ಈಗ ಫ್ರೆಂಡ್ಸ್, ಅಕ್ಕಿ ರುಬ್ಬಿದೆ. ಈಗ ನೋಡಿ, ಮಸಾಲೆನೂ ರುಬ್ಬಿದ್ದೇನೆ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಿದ್ದೇನೆ ಫ್ರೆಂಡ್, ಗಟ್ಟಿಯಾಗಿ. ಇದನ್ನು ಇದರಲ್ಲಿ ಹಾಕಿ ಕಲಿಸ್ಬಿಡ್ಬೇಕು. ನೋಡಿ ಫ್ರೆಂಡ್, ಈಗ ಮಸಾಲೆ ಹಾಕ್ತೆ. ಈಗ ಕುಂಬಳಕಾಯಿನೂ ಹಾಕ್ಬಿಡ್ತೀನಿ ಇದರಲ್ಲಿ. ಹಾಕಿ ಚೆನ್ನಾಗಿ ಕಲಸಿ ಬೆಳಗ್ಗೆವರೆಗೂ ಇಟ್ಬಿಟ್ರೆ ಈ ಮಸಾಲೆ ಎಲ್ಲ ಹತ್ಕೊಳ್ಳುತ್ತೆ ಫ್ರೆಂಡ್. ಒಂದು ಸ್ವಲ್ಪ ಕಲಿಸ್ಬಿಡ್ತೇನೆ ಇದನ್ನು. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಹಾಕ್ಕೊಂಡು ತಿನ್ನೋಕ್ಕೆ ಹಾಗೆ ಚೆನ್ನಾಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಉಪ್ಪು ಹಾಕೋಂಗಿಲ್ಲ ಫ್ರೆಂಡ್, ಉಪ್ಪು ಬೆಳಗ್ಗೆ ಹಾಕ್ತೇನೆ. ಯಾಕಂದರೆ ತುಂಬ ನೀರು ಬಿಟ್ಬಿಡುತ್ತಲ್ಲ, ತಳ್ಳಗಾಗ್ಬಿಡುತ್ತೆ. ಬೆಳಗ್ಗೆ ಸರಿನೇ ಆಗಲ್ಲ. ತಳ್ಳಗಾಗ್ಬಿಟ್ರೆ ಅದು ಗಟ್ಟಿನೇ ಇರಬೇಕು. ಸ್ವಲ್ಪ ಬೆಳಗ್ಗೆ ಎದ್ಬಿಟ್ಲೇ ಉಪ್ಪು ಹಾಕಿ ತಿರ್ಸಿಡಬೇಕು. ಆಮೇಲೆ ಮುಖ ಎಲ್ಲ ತೊಗೊಂಡು ಫ್ರೆಶ್ ಆಗಿ ಬರೋವರೆಗೂ ನೆನೆಯುತ್ತೆ. ಸ್ವಲ್ಪ ಉಪ್ಪು ಹತ್ಕೊಳ್ಳುತ್ತೆ ಎಲ್ಲ. ಆಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ನಮಗೆ ಸಾಕು ಫ್ರೆಂಡ್ಸ್. ಇಷ್ಟು ನಾವಿರೋದೇ 3 ಜನ ಅಲ್ಲ, ನಮಗೆ ಇಷ್ಟು ಸಾಕು. ನೋಡಿ, ಈಗ ಅರಿಶಿನ ಹಾಕಿದ್ಬಿಟ್ಲೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ ಫ್ರೆಂಡ್. ಕಲರ್ ಬರುತ್ತೆ ಅಂತ ಹಾಕ್ತೇವೆ ಫ್ರೆಂಡ್ ಅರಿಶಿನ. ನೋಡಿ, ಈ ಥರ ಇರಬೇಕು. ರೆಡಿ ಆಯಿತು ಬೆಳಗ್ಗೆ ತಿಂಡಿ ಫ್ರೆಂಡ್ ನಮ್ಮದು. ನೋಡಿ ಫ್ರೆಂಡ್ಸ್, ಎಲ್ಲ ಹಿಟ್ಟು ಕಲಸಿಟ್ಟು ರಾತ್ರಿ ಎಲ್ಲ ಜಾಗರಣೆ ಆಯಿತು ನಮ್ಮದು. 11-12 ಗಂಟೆ ಆಗಿತ್ತು. ಅಲ್ಲಿವರೆಗೂ ಸ್ವಲ್ಪ ಜಾಗರಣೆ ಮಾಡಿದ್ವಿ. ಹಬ್ಬ ಅಂತೂ ಮಾಡಲಿಲ್ಲ, ಹಾಗೆ ಸ್ವಲ್ಪ ಇದು ಮಾಡ್ಕೊಂಡು ತಿಂದ್ವಿ. ಜಾಗರಣೆ ಮಾಡಿದ್ವಿ ಫ್ರೆಂಡ್ಸ್. ಜಾಗರಣೆ ಮಾಡಿ ಸ್ವಲ್ಪ ಹೇಳೋದು ಲೇಟ್ ಆಗಿಬಿಡ್ತು. ಈಗ ತಿಂಡಿಗೆ ತಲಿಪಟ್ಟು ಕಲಿಸಿದ್ದೆ ನೋಡಿ ಫ್ರೆಂಡ್ಸ್. ಈಗ ತಲಿಪಟ್ಟು ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಳ್ತೀನಿ. ನಾನು ಈ ಥರ ಕುಂಬಳಕಾಯಿದು ಹಿಂದ್ಗಡೆ ಇರುತ್ತಲ್ಲ, ಇದರಿಂದ ಎಣ್ಣೆ ಸವರ್ಲಿಕ್ಕೆ ಇಟ್ಕೊತೀನಿ ಫ್ರೆಂಡ್. ನಾನು ಚೆನ್ನಾಗುತ್ತೆ ಅದು. ಜಾಗರಣೆ ಆಗೋವರೆಗೂ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ 8 ಗಂಟೆಗೆ ಎದ್ದಿದ್ದೆ ಫ್ರೆಂಡ್ ಇವತ್ತು. ಶಾಲೆ ಕೂಡ ಇಲ್ಲ ನನಗಿವತ್ತು, ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೆ. ತಕ್ಷಣ ನಮ್ಮ ಮನೆಯವರು ತಿಂಡಿ ಮಾಡಲಿಲ್ಲ. ಸಮೀರ್ ಕೂಡ ಕಾಲೇಜಿಗೆ ಹೋದ. ನಮ್ಮ ಮನೆಯವರು ಕೂಡ ಏನು ಸ್ವಲ್ಪ ಕೆಲಸದಲ್ಲಿ ಅರ್ಜೆಂಟ್ ಇದೆ ಬೆಳಗಿನ ಜಾವನೇ ಅಂಥೇಳಿ ಹೋಗಿಬಿಟ್ರು ತಿಂಡಿ ಮಾಡ್ರಿ ಅಂತ. ಅದಕ್ಕೆ ನಾವು ಒಬ್ಬಳೇ ಇದ್ದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊಬಿಟ್ಟೆ ಫ್ರೆಂಡ್ ಇವತ್ತು. ನಾನು ಒಬ್ಬಳೇ ಇವತ್ತು ತಿಂಡಿ ಮಾಡ್ಕೊಂಡು ತಿನ್ನಬೇಕು. ಸಮೀರ್ ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಟ್ರೆ ತಿಂತಾನೆ. ಇಲ್ಲಾಂದರೆ ಮಧ್ಯಾಹ್ನ ಬರ್ತಾನಲ್ಲ ಫ್ರೆಂಡ್, ತಿಂಡಿ ತಿನ್ನೋಕ್ಕೆ ಹೋಗಲ್ಲ ಅವನು.
ಡೈರೆಕ್ಟಾಗಿ ಅನ್ನನೇ ಊಟ ಮಾಡ್ತಾನೆ. ಅದಕ್ಕೆ ನಾನೊಬ್ಬಳೇ ಒಂದೆರಡು ಹಾಕೊಂಡು ತಿಂದ್ಬಿಡ್ತೀನಿ. ಲೇಟಾಗಿದೆ ನೋಡಿ, ಈ ಥರ ಹಾಕೊಂಡ್ರೆ ಚೆನ್ನಾಗ್ತವೆ. ಈ ಥರ ಮಾಡಿ ಮುಚ್ಚಿಬಿಟ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಫ್ರೆಂಡ್ ಇವು. ಯಾಕಂದರೆ ಕುಂಬಳಕಾಯಿ ಇದಿರುತ್ತಲ್ಲ ಅದು ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ಒಲೆ ಮೇಲೆ ಇಟ್ಟರೆ ಚೆನ್ನಾಗಿ ಬೇಯ್ತೈತಿ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಇದು. ನೋಡಿ, ಈ ಕಡೆ ಅನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಕಸ್ಮಾತ್ ಸಮೀರ್ ಬಂದುಬಿಟ್ರೆ ತಿಂಡಿ ತಿನ್ನಲ್ಲ, ಅದಕ್ಕಾಗಿ ಅನ್ನನೇ ಊಟ ಮಾಡ್ತಾನಂತ ಅನ್ನ ಮಾಡ್ತಾಯಿದ್ದೀನಿ. ನೋಡಿ, ನೊರೆ ಅನ್ನದ ಮೇಲೆ ಮಾಡಿಸಿದ್ದಕ್ಕೆ ಆದರೆ ಈ ಥರ ನೊರೆ ಬರುತ್ತೆ ಫ್ರೆಂಡ್. ಕುಕ್ಕರಲ್ಲಾದರೆ ಏನೂ ಆಗಲ್ಲ, ಸೀಟಿ ಹೊಡೆದ್ಬಿಟ್ಲೆ ನೊರೆ ಗಿರೆ ಎಲ್ಲ ಅದರೊಳಗಡೆ ಆಗಿಬಿಡುತ್ತೆ. ಈ ಥರ ಹಾಗೆ ಇಟ್ಟು ಅನ್ನ ಮಾಡಿದರೆ ನೊರೆ ಬರುತ್ತೆ ಸ್ವಲ್ಪ. ನೋಡಿ, ಒಂದು ಸ್ವಲ್ಪ ಸೊಪ್ಪಿತ್ತು, ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹೆಚ್ಚು ಹಾಕಬೇಕು. ಈರುಳ್ಳಿನೂ ಮೆಣಸಿನ್ಕಾಯಿ ಸೊಪ್ಪು ಮಾಡಿ ಸಾರಿದೆ, ಸೊಪ್ಪಿನ ಸಾರು. ಅನ್ನವನ್ನು ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆ ರೆಡಿ ಫ್ರೆಂಡ್. ನಂದು ಅನ್ನ ಕೂಡ ರೆಡಿ ಆಗ್ತಾಯಿದೆ ನಂದು. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಈ ಥರ ಬರುತ್ತೆ. ಈ ಥರ ಕರಿ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬಿಟ್ರೆ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ. ನಾನಂತೂ ಇವತ್ತು ಚಟ್ನಿ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್. ನಮ್ಮ ಮನೆಯವರು ಹೋಗಿಬಿಟ್ರು, ನಮ್ಮ ಸಮೀರನೂ ಹೋಗ್ಬಿಟ್ಟಾಗ ನಾನು ಒಬ್ಳಿಗೆ ಏನು ಚಟ್ನಿ ತುಪ್ಪ ಹಾಕ್ಕೊಂಡು ಹಾಗೆ ತಿಂದುಬಿಡ್ತೇನೆ ಫ್ರೆಂಡ್ ಇವತ್ತು. ಇದಕ್ಕೆ ಕೊಬ್ಬರಿ ಚಟ್ನಿ ಖಾರವಾಗಿರ್ಬಾರ್ದು, ಸಪ್ಪೆ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ. ಯಾಕಂದರೆ ಇದಕ್ಕೆಲ್ಲ ಮೆಣಸಿನ್ಕಾಯಿ ಅವನ್ನೆಲ್ಲ ಹಾಕಿ ಮಸಾಲೆ ಹಾಕಿ ಮಾಡಿರ್ತಾರಲ್ಲ, ಅದಕ್ಕೆ ಚಟ್ನಿ ಬೇಕಾಗಿಲ್ಲ. ಬೇಕಂದರೆ ಮಾಡ್ಕೋಬೋದು. ನನಗಂತೂ ಚಟ್ನಿ ಬೇಡ, ಅದಕ್ಕಾಗಿ ನಾವು ತುಪ್ಪ ಹಚ್ಕೊಂಡು ತಿಂತೀವಿ ಫ್ರೆಂಡ್ ನಾವು. ಅನ್ನ ಕೂಡ ನಮ್ದು ರಣಿ ಆಯಿತು. ಸಣ್ಣ ಊರಿಲಿ ಇಟ್ಬಿಡ್ತೀನಿ. ಇಲ್ಲಿ ಸೊಪ್ಪಿನ ಸಾರು ಇಷ್ಟ ಹಾಕೊಂಡು ಫ್ರೆಂಡ್ಸ್. ಇಲ್ಲಿ ಅಡುಗೆ ಅಂತೂ ಆದಂಗೆ ಸೊಪ್ಪನ್ನು ಮಾಡಿಬಿಟ್ರೆ ನೋಡಿ. ಈಗ ಇದಕ್ಕೆ ಸ್ವೀಟ್ಸ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಚ್ಕೊಬಿಡ್ತೀನಿ ಫ್ರೆಂಡ್. ಈಗ ಚೆನ್ನಾಗಿ ತುಪ್ಪ ಸವರ್ಕೊಂಡು ನೋಡಿ, ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗುತ್ತೆ. ನೋಡಿ, ಹೀಗೆ ಇದ್ರ ಮೇಲೆ ಸ್ವಲ್ಪ ರೋಸ್ಟ್ ಆಗೋವರೆಗೂ ಒಲೆ ಮೇಲೆ ಹೀಗೆ ಬಿಡ್ತೀನಿ. ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ, ಆವಾಗ ಸರ್ವ್ ಮಾಡ್ಕೊಬಿಡ್ತೇನೆ ನಾನು. ನೋಡಿ, ಒಂದೆರಡು ಸಾಕೀಗ. ನೋಡಿ, ಒಂದಿಷ್ಟು ಹಿಟ್ಟು ಉಳಿದಿದೆ ಫ್ರೆಂಡ್. ಈಗ ಸಮೀರ್ ಬಂದ ಮೇಲೆ ಬೇಕಿದ್ರೆ ಹಾಕ್ಕೊಡೋಣಂತೆ, ಇಲ್ಲಾಂದರೆ ಸಂಜೆ ಚೆನ್ನಾಗುತ್ತೆ ಫ್ರೆಂಡ್. ಹಾಗೆ ತೆಗೆದು ಫ್ರಿಜ್ಜಲ್ಲಿ ಹಾಕಿ ಇಟ್ಬಿಡ್ತೀನಿ. ನೋಡಿ, ಇಲ್ಲಿ ಸರ್ವ್ ಮಾಡಿಟ್ಟಿದ್ದೀನಿ ತಟ್ಟೆಯಲ್ಲಿ ತಿಂಡಿ ತಿನ್ನೋಕ್ಕಾಗಿ. ಬನ್ನಿ ಫ್ರೆಂಡ್, ತಿಂಡಿ ತಿನ್ನೋಣ. ನಮ್ಮ ಮನೇಲಿ ಇವತ್ತು ತಲಿಪಡ್ಡು ಕುಂಬಳಕಾಯಿ ಹಾಕಿ ತಲಿಪಡ್ಡು ಮಾಡಿದ್ದೇನೆ. ಸೂಪರಾಗಿದೆ. ನಿಮ್ಮ ತಿಂಡಿ ಆಗಿದೆ ಅಂತ ತಿಳಿದಿರ್ತೀನಿ ಫ್ರೆಂಡ್. ನೋಡಿ, ಹಾಗೆ ಇಲ್ಲಿ ಸೊಪ್ಪು ಇಟ್ಬಿಟ್ಟೆ. ಸೊಪ್ಪೊಂದಾದರೆ ಆಯಿತು ಫ್ರೆಂಡ್. ತಲಿಪಡ್ಡು ಜೊತೆ ಸ್ವಲ್ಪ ಚಹಾ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಜೊತೆಗೆ ತಿಂದು ಕುಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್. ಅದಕ್ಕಾಗಿ ಸ್ವಲ್ಪ ಚಹಾ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಕೂಡ ಟೀ ಒಂದೇ ಕುಡಿದು ಹೋಗಿದ್ದಾರೆ ಪಾಪ. ಬರ್ತಾರೆ ಇರ್ಬೋದು ಬೇಗ, ಅದಕ್ಕೆ ಬೇಗ ಹೋಗಿದ್ದಾರೆ ತಿಂಡಿ ತಿಂದಂಗೆ. ಏನೋ ಫಸಲು ಪೂಜೆ ಇರ್ಬೋದು, ಅದಕ್ಕಾಗಿ ಹೋಗಿದ್ದಾರೆ. ಏನಾದರೂ
ಬೆಳಗ್ಗಿನ ಜಾವ ಇರ್ತಾವಲ್ಲ ಅದ್ರ ಮುಹೂರ್ತ, ಹೊಸಲು ಪೂಜೆ ಮುಹೂರ್ತ, ಅದಕ್ಕಾಗಿ ಬೆಳಗ್ಗೆನೇ ಹೋಗಿರ್ಬೋದು. ಬರ್ತಾರೆ ತಿಂಡಿಗೆ, ಅದಕ್ಕಾಗಿ ಬಂದಮೇಲೆ ಬಿಸಿ ಬಿಸಿ ಹಾಕ್ಕೊಡೋ ಬರುತ್ತೆ. ನಾವು ಒಂದು ತಲೆ ಪಡ್ತೀನಿ ಚಹಾ ಜೊತೆ, ಚೆನ್ನಾಗಿರುತ್ತಲ್ಲ. ಸೊಪ್ಪು ಕೂಡ ರೆಡಿ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ನಾನು ತಿಂಡಿ ತಿನ್ನೋ ಹೊತ್ತಾಯಿತು. ತಿಂಡಿ ತಿಂತಾ ಇದ್ದೀನಿ. ನೀವು ಮಾಡಿದ್ದೀರ ಅಂತ ತಿಳಿದಿರ್ತೀನಿ ಫ್ರೆಂಡ್ಸ್. ನೋಡಿ, ಬಡವ್ರ ಮನೆ ತಿಂಡಿಗಳು ಈ ಥರ ಇರುತ್ತೆ ಹಳ್ಳಿಗಳಲ್ಲಿ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ನೀವು ಕುಂಬಳಕಾಯಿ ಹಾಕಿ ತಲಿಪಟ್ಟು ಮಾಡ್ತೀರಾ ಅಥವಾ ಬೇರೆ ತರಕಾರಿ ಹಾಕಿ ಮಾಡ್ತೀರಾ ಅಂತ ಕೂಡ ತಿಳಿಸಿ ಕಮೆಂಟ್ಸಲ್ಲಿ. ಯಾವ ಥರ ನೀವು ತರಕಾರಿ ಬಳಸಿ ತಲಿಪಟ್ಟು ಮಾಡ್ತೀರಾ ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತಿಂಡಿ ತಿಂತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.